ಸಮಸ್ಯೆ ಆಗಿತ್ತು. ಡೆಲ್ಲಿಗೆ ಹೋಗಿದ್ದು, ಅಲ್ಲಿ ಪರಿಸ್ಥಿತಿ ನಾವು ನೋಡ್ಕೊಂಡು ಬಂದಿದ್ದೀವಿ. MP ಅವರು ಇದ್ರು, ನಾವು ಇದ್ದು, ನಮ್ಮ ಕೇಂದ್ರದ ಮಂತ್ರಿ ಕುಮಾರಿ ಟೊಬ್ಯಾಕೋ ಬೋರ್ಡು ನಾವಿಲ್ಲಿ ಮಾನ್ಯ ಮಂತ್ರಿಗಳು ವೆಂಕಟೇಶ್ವರ ಇಲ್ಲೇ ಇದೆ. ನಾನು ಹೇಳ್ತಾ ಇರೋದು ಟೊಬ್ಯಾಕೋ ಬೋರ್ಡ್ ಅವರು ನೀವು ಜವಾಬ್ದಾರಿ ತಗೋಬೇಕು. ITC ಅವ್ರನ್ನ ನೇರವಾಗಿ ಕರೆಯೋದ್ರಿಂದ ನಮ್ಗೇನು ಪ್ರಯೋಜನ ಇಲ್ಲ. ಯಾಕಂದ್ರೆ ಡಿಸಿಷನ್ ಮೇಕರ್ ಇಲ್ಲಿಲ್ಲ. ITC ರೇಟ್ ಫಿಕ್ಸ್ ಮಾಡೋರು ಇಲ್ಲಿಲ್ಲ. ಟೊಬ್ಯಾಕೋ ಬೋರ್ಡ್ ಅವ್ರು ಏನೋ ಕೊಟ್ಟಿದ್ದೀವಿ. ಕಳೆದ ಬಾರಿ ಗುಂಟೂರಲ್ಲಿ ನಾವು ಹೋಗಿ ಕೂತ್ಕೊಂಡು ಮೀಟಿಂಗ್ ಮಾಡಿಸಿದ್ವಿ. ಗುಂಟೂರು ಒಂದು ಸಭೆ ಮಾಡಿಸಿದ್ವಿ. ನಿಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟ್ರೇಡ್ ಯೂನಿಯನ್ ಒಂದು ಸಭೆ ಆಯ್ತು. ಟ್ರೇಡ್ ಯೂನಿಯನ್ ಸಭೆ ಆದ್ಮೇಲೆ ಪರಿಹಾರ ಸಿಕ್ತು ನಮ್ಮ ರೈತರಿಗೆ. ಬಹುಶಃ ಟ್ರೇಡ್ ಯೂನಿಯನ್ ಸಭೆ ಮಾಡಿಸ್ಬೇಕಾದವ್ರು ಯಾರು? ಒಂದ್ ನಿಮಿಷ ಕೇಂದ್ರ ಯಾರು ಮಾಡ್ಬೇಕು? ಮಾಡಿದ್ದೀರಾ? ಏನಾಯ್ತು ತೀರ್ಮಾನ ಅದರಲ್ಲಿ? ಅದೇ ಈಗ ಏನ್ ರೀಸನ್ ಹೇಳ್ತಾ ಇದಾರೆ ಸರ್, ಅವಾಗ ಅದೇ ಹೇಳಿದ್ರು. ಬಟ್ ಡೈರೆಕ್ಟರ್ ED ಮೆಡಲ್ ಮಾರ್ಕೆಟ್ ಇತ್ತು, ಅಟ್ಲೀಸ್ಟ್ ಆ ಮಾರ್ಕೆಟ್ ಅನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತಂದು ಎಲ್ಲ ಎಕ್ಸ್ಪೋರ್ಟರ್ಗೂ ಇದು ಮ್ಯಾನುಫ್ಯಾಕ್ಚರ್ಗೂ ಹೇಳಿದ್ರು. ಏನಾಯ್ತು ಅದಾದ್ಮೇಲೆ? ಅದಾದ್ಮೇಲೆ ಒಂದು ವಾರ ಚೆನ್ನಾಗೇ ಇತ್ತು ಸರ್ ಮಾರ್ಕೆಟ್. ಒಂದ್ ನಿಮಿಷ ಆಯ್ತು, ಒಂದ್ ನಿಮಿಷ ಉತ್ತರ ಕೊಡ್ತಾರೆ. ಆಮೇಲೆ ಅದೇನು ಟ್ಯಾಕ್ಸ್ ಇದೆ ಸರ್, GST, ಅಲ್ಲಿಂದ ಮಾರ್ಕೆಟ್ ಮತ್ತೆ ಕುಸಿತ ಇದೆ. GST ಒಂದ್ ಸೈಡ್ ಇರ್ಲಿ. ಈಗ ರೈತ ಬಂದಿರ್ತೀವಿ. ನಮ್ಮ ಟೊಬ್ಯಾಕೋ ಬೋರ್ಡ್ ಅವರು, ನೀವು ಬೀಂಗ್ ರೆಪ್ರೆಸೆಂಟೇಟಿವ್ ಬರ್ತಾರೆ. ಇವ್ರೇನ್ ಡಿಸಿಷನ್ ತಗೋತಾರೆ ಇಲ್ಲಿ? ಅವ್ರಿಗೆ ಅವಕಾಶ ಇದೆಯಾ ಡಿಸಿಷನ್ ತಗೊಳಕ್ಕೆ? ಇದೆಯಾ ತೀರ್ಮಾನ? ಇವ್ರಿಗೆ ಅವಕಾಶ ಇದೆಯಾ? ಅಥಾರಿಟಿನಾ? ಈಸ್ ಅಥಾರಿಟಿ ಇಲ್ಲ ತಾನೆ? ರೆಪ್ರೆಸೆಂಟೇಟಿವ್ ಅಷ್ಟೇ, ಇವರು ಪವರ್ ಇಲ್ಲ. ಪವರ್ಸ್ ಇಲ್ಲ ಅವ್ರಿಗೆ. ಮಾಡ್ಬೇಕಾಗಿರೋ ಟೊಬ್ಯಾಕೋ ಬೋರ್ಡ್ ಅವರು. ಟೊಬ್ಯಾಕೋ ಬೋರ್ಡ್ ಅವರು ಇಷ್ಟೊತ್ತಿಗೆ ಟ್ರೇಡ್ ಯೂನಿಯನ್ ಕರೆದು ಈ ತರ ಸಮಸ್ಯೆ ಆಗ್ತಾ ಇದೆ, ಈ ತರ ಆಗ್ತಾ ಇದೆ ಅಂತ ಎಲ್ಲಾ ಕಂಪನಿಗಳನ್ನ ಕೂರಿಸಿ ಪ್ರತಿನಿತ್ಯ 11ನೇ ತಾರೀಕು ಸಭೆ ಆಯ್ತು. ಅದಾದ್ಮೇಲೆ ಒಂದು ವಾರ ಮಾರ್ಕೆಟ್ ಚೆನ್ನಾಗಿ ನಡೀತು. ನೀವು GST ಇಂಪ್ಲಿಕೇಶನ್ಸ್ ಎಲ್ಲ ಚರ್ಚೆ ಮಾಡ್ಬೇಕಾ? ಟ್ರೇಡ್ ಯೂನಿಯನ್ ಚರ್ಚೆ ಕರೆದು ಮಾಡ್ಬೇಕಾಗಿತ್ತಲ್ವಾ? ಈ ವರ್ಷ ಮಾಡಿಲ್ಲ. ಆದ್ಮೇಲೆ ಇಂಪ್ಲಿಕೇಶನ್ಸ್ ಏನು ಅಂತ ನೀವು ಟ್ರೇಡ್ ಯೂನಿಯನ್ ಕರೆದು ಚರ್ಚೆ ಮಾಡ್ಬೇಕಾಗಿತ್ತ ಬೇಡವಾ? 11ನೇ ತಾರೀಕು ಅಂತ ಒಂದು ವಾರ ಚೆನ್ನಾಗಿ ನಡೀತು ಮಾರ್ಕೆಟ್. ಅದಾದ್ಮೇಲೆ ತಿರ್ಗಾ GST ಪ್ರಾಬ್ಲಮ್ ಇಂದ ಬಿದ್ದೋಯ್ತು. ಅದ್ರ ಇಂಪ್ಲಿಕೇಶನ್ಸ್ ಚರ್ಚೆ ಮಾಡಿದೀರಾ? ನಡೀತಾ ಇದೆ ಸರ್. ಎಲ್ಲಿ ನಡೀತಾ ಇದೆ? ಎಲ್ಲಿ ಕರೆದಿದ್ರೇನು ಮೀಟಿಂಗ್ ಕರೆದಿಲ್ಲ ಸರ್. ಮೀಟಿಂಗ್ ಚರ್ಚೆ ಮಾಡ್ಬೇಕಲ್ವಾ ನೀವು? ಅದಕ್ಕಾಗಿ ಸರ್ ಏನ್ ಹೇಳಿದಾರೆ ಅಂದ್ರೆ ಒಂದು ವಾರ ಆಯ್ತು. ಪ್ರಾರಂಭ ಸ್ಟಾರ್ಟ್ ಆಗಿ ಒಂದು ವಾರ ಆಯ್ತು. ಈಗ ಅದ್ರಲ್ಲಿ ಬೇರೆ ನಿಮ್ಮಲ್ಲಿ ಬೇರೆ ಯಾರೋ 2-3 ಜನ ಆಫೀಸರ್ಸ್ ರೈತರ ಜೊತೆ ಸರಿಯಾಗಿ ನರ್ತೇನೋ ಮಾಡ್ಕೊಂಡು ನಡ್ಕೊಂಡವ್ರೆ. ಒಂದಿಬ್ರು ಆಫೀಸರ್ಸ್ ರೈತರ ಹತ್ರ. ಅವ್ರು ಯಾವತ್ತು ನರ್ತೆ ಆತರ ಹೇಳಿದ್ರೆ ಅವ್ರು ಈ ಪ್ರಾರಂಭ ಇಷ್ಟು ಬರ್ತಾನೆ ಇರಲಿಲ್ಲ. ಅವತ್ತು ನಿಮ್ಮ ಆಫೀಸರ್ಸ್ ಸ್ವಲ್ಪ ಸರಿಯಾಗಿ ನಡ್ಕೊಂಡೀಗ. ಅವತ್ತೇ ನಿಮ್ಗೆ ಸ್ಟ್ರೈಕ್ ನಡೆದ ದಿವಸ ವಿಷಯ ಕೊಟ್ಬಿಟ್ಟು ಹಾಸ್ಪಿಟಲ್ ಸರ್ ನಮ್ಮ ರೈತ. ನಾವ್ ಹೇಳ್ತಾ ಇರೋದು ಇಷ್ಟೇ, ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ಬೇಕಷ್ಟೇ. ನಾವು ಚರ್ಚೆ ಮಾಡೋದ್ರಿಂದ, ಮತ್ತೊಂದು ಮಾಡೋದ್ರಿಂದ, ಇಲ್ಲಿ ಯಾರೋ ಇವ್ರು ಕೂರ್ಸ್ಕೊಂಡು ಮಾಡೋದ್ರಿಂದ ಸಭೆ ನಮ್ಗೆ ನೋಡ್ಕೊಬೋ. ನೀವು ಚರ್ಚೆ ಮಾಡಿ ಜವಾಬ್ದಾರಿ ನೀವು ತಗೋಬೇಕು. ಅವ್ರ ಕಾನ್ಪುರ ನಮ್ದು ಇದೆ 26% ಇದೆ ಶೇರು. ಮತ್ತೊಂದು ಹೇಳ್ತಾರೆ ಅವರು, ಜವಾಬ್ದಾರಿ ಯಾರು? ನಿಮ್ ಬೋರ್ಡ್ ಮಾಡಿರೋದು ಯಾಕೆ? ಅವ್ರ ಕಂಟ್ರೋಲ್ ಮಾಡ್ಲಿ ಅಂತಾನೆ ನಿಮ್ಮನ್ನು ಮಾಡಿರೋದು. ಅಲ್ಲ, ಅದಕ್ಕೆ ಹೇಳ್ತಾರೆ ನಾನು ಉಪಯೋಗ ಇದೆ ಮತ್ತೆ ಸಭೆ ಯಾಕಡೆ ಮಾಡ್ಬೇಕಾಗಿತ್ತು. ಉಪಯೋಗ ಇಲ್ಲ ಅಂತ ಹೇಳ್ತಾ ಇರೋದು ಅವ್ರಿಗೆ. ಕರೆದು ಉಪಯೋಗ ಆಗೋ ಕಡೆ ಮಾಡ್ಬೇಕು ಅಂತ ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಅವ್ರಿಗೆ. ಬಂದಿಲ್ಲ ಈಗ ಜವಾಬ್ದಾರಿ ಸರ್. ಈಗ ಒಂದ್ ನಿಮಿಷ ಮುಗಿಸ್ಬಿಡ್ತೀರ. ಈಗ MP ಅವರು ಇಲ್ಲೇ ಇದ್ದಾರೆ. ಈಗ ಡೆಲ್ಲಿ ಲಾಸ್ಟ್ ಟೈಮ್ ಹೋದಾಗ ನೀವು ನಿಮ್ಮ ಕಾಮರ್ಸ್ ಸೆಕ್ರೆಟರಿ ACS ಜೊತೆ ಮಾತಾಡಿದ್ರಿ, ಜೊತೆ ಮಾತಾಡಿದ್ರಿ. ದಯಮಾಡಿ ಈ ಬಾರಿನುವೆ ಹೆಚ್ಚಿಗೆ ದಿವಸ ಟೈಮ್ ತಗೋದು ಬೇಡ. ನೀವು ಇರ್ಲಿಲ್ಲ ಒಂದು ವಾರ ಅಂದ್ಬಿಟ್ಟು ನಾವು ಕರೆದು ಈಗ ಇಮಿಡಿಯೇಟ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಇತ್ತು. ಅಲ್ಲ ಸರ್, ಅದಕ್ಕೆ ಹೇಳ್ತಾ ಸರ್, ನಾವು ಫೈನಾನ್ಸ್ ಮಿನಿಸ್ಟರ್ ಮಾತಾಡಿದೀವಿ ಟ್ಯಾಕ್ಸ್ ವಿಚಾರ. ಅಲ್ಲ
ಪುನಃ ಪರಿಶೀಲನೆ ಆಗಬೇಕಾಗಿದೆ ಅಂತ ನಾವು ಎಲ್ಲ ಆಂಧ್ರ MP ಜೊತೆಗೆ ಹೋಗಿ ನಾವು ಆಗಲೇ ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅದು ಪರಿಶೀಲನೆ ಆಗ್ತಾ ಇದೆ. ಅದು ಈ ವಿಚಾರ ಸಂಬಂಧಪಟ್ಟಿರೋದು ತಾತ್ಕಾಲಿಕವಾಗಿ ಏನೋ ಒಂದು ಪರಿಹಾರ ಬರ್ಬೋದು, ಆದರೆ ನಮಗೆ ಶಾಶ್ವತವಾದಂಥ ಪರಿಹಾರ ಬೇಕು. ಮತ್ತೆ ಪ್ರತಿ ವರ್ಷನೂ ಕೂಡ ಈ ಒಂದು ಸಭೆ ಮಾಡಿ ಇಂಥ ಒಂದು ಪರಿಸ್ಥಿತಿಗೆ ಬಂದು ಆಮೇಲೆ ನಾವು ಬಂದು ಮಧ್ಯಪ್ರವೇಶ ಮಾಡಿ ಬಗೆಹರಿಸುವಂಥದ್ದು ಏನು ಇದು ಒಂದು ಸಂಗತಿ ಬೇಕಾಗಿಲ್ಲ. ನೀವೇ ಅದನ್ನ ಆಕ್ಟಿವ್ ಆಗಿ ಮಾಡಿದ್ರೆ ಈ ಒಂದು ಸಭೆ ಕರೆಯೋ ಉದ್ದೇಶನೇ ಬೇಕಾಗಿಲ್ಲ. ರೈತರು ಕೂಡ ಪಾಪ ಅವರು ಎಲ್ಲ ಅವರು ಒಂದು ಏನು ಅಲ್ಲಿ ಊರು ಬಿಟ್ಟು ಬರೋದು, ಇಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಇಲ್ಲಿ ಬಂದು ಇದೆಲ್ಲ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಆಗಲೇ ಮಣ್ಣೆ ಆಗಿದೆ, ಅದಕ್ಕೆ ಪರಿಹಾರ ತರಬೇಕು ಅಂತ. ಜೊತೆಗೆ ಈ ಒಂದು ಬರೋ ವರ್ಷ ಏನು ಡಿಮಾಂಡ್ ಇದೆ ಅದಕ್ಕೆ ತಕ್ಕ ನೀವು ಬೀಜ ಮತ್ತೆ ಸಸಿ ಎಲ್ಲ ಕೊಡುವಂತ ಕೆಲಸ ಆಗಬೇಕಾಗಿದೆ.